ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಯಾವ ಪಕ್ಷದಿಂದ MP ಬಂದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅಥವಾ ಇವರೇ ಬರಬೇಕು ಅಂತ ಡಿಸೈಡ್ ಮಾಡಿದೀರಾ? ಇವರೇ ಬರ್ಬೇಕಂತಿಲ್ಲ. 7 ಸರಿ 6 ಸರಿ MP ಇವರು ಅನಂತಕುಮಾರ್ ಹೆಗಡೆ ಅವರು ಬಂದಿದ್ರು. ಆದ್ರೆ ಅವರು ಎಲ್ಲಿಯೂ ಇಲ್ಲಿ MLA ಎಲೆಕ್ಷನ್ ಆಗಲಿ ಅದು ಕಾಣಲಿಲ್ಲ. ಆದ್ರೆ ಇವರು ಈಗ ಟಿಕೆಟ್ ತಪ್ಪಿಸಿದ್ದಾರೆ. ಹಾಗಿದ್ರೆ ಅವರು 6 ಸಲ ಏನ್ ಅಭಿವೃದ್ಧಿ ಮಾಡಿದ್ರು? ಮಾಡಿಲ್ಲ. ಇಲ್ಲಿ ಲೋಕಲ್ MLAನ ಅಭಿವೃದ್ಧಿ ಮಾಡಿದ್ದಾರೆ, ಆರ್ ವಿ ದೇಶಪಾಂಡೆ ಅವರು. ಅದನ್ನ ಬಿಟ್ಟು MP ಫಂಡ್ ಬಂದಿದ್ದೇನೈತಲ್ಲ ಎಲ್ಲ ಅಲ್ಲೇ ಜಮಾ ಮಾಡ್ಕೊಂಡು ಇರ್ಬೇಕು ಅವರು. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಿಂತಿದ್ದಾರೆ. ಈ ಬಾರಿ ಏನಾಗ್ಬೋದು ಸರ್? ಫೈಟ್ ಇದೆಯಾ? ಹೇಳಲಿಕ್ಕೆ ಬರಲ್ಲ. ಆರ್ಸಿ ಬಂದ್ರು ಬರ್ಬೋದು ಅಂಜಲಿ ನಿಂಬಾಳ್ಕರ್. ಇಲ್ಲಿ MLAಗಳು ಕೆಲಸ ಮಾಡಿದ್ದು ಇದ್ರ ಮೇಲೆ ನಿಂಬಾಳ್ಕರ್ ಆರ್ಸಿ ಬರೋದು. ಒಳ್ಳೆ ವ್ಯಕ್ತಿ ಅಂಜಲಿ ನಿಂಬಾಳ್ಕರ್, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆರ್ಸಿ ಬರ್ಬೋದು. ಹೌದು, ಅದು ಟಪ್ ಇದೆ. ಆರ್ಸಿ ಬರ್ಬೋದು ಮೋಸ್ಟ್ಲಿ 100 to 200%.